ತ್ರಿವರ್ಣ ಸ್ಪೆಷಲ್ಗೆ ಸ್ವಾಗತ. ನಾನು ಪವಿತ್ರ ಗೌಡ. ಮದ್ದೂರಿನಲ್ಲಿ ಗಣೇಶ ಮೆರವಣಿಗೆಯ ಮೇಲೆ ಕಲ್ಲು ತೂರಾಟ ನಡೆದ ಪ್ರಕರಣ ರಾಜಕೀಯ ಮೇಲಾಟಕ್ಕೂ ಕಾರಣವಾಗಿದೆ. ಸಂಘ ಪರಿವಾರ ಈ ವಿಷಯಕ್ಕೆ ಸಂಬಂಧಿಸಿ ನಡೆಸಿದ ಪ್ರತಿಭಟನೆ ರಾಜ್ಯವ್ಯಾಪಿ ಸುದ್ದಿಯಾಗಿದೆ. ಜೊತೆಗೆ ಹಳೆ ಮೈಸೂರು ಭಾಗದಲ್ಲಿ ಹಿಂದೂ ಮತಗಳನ್ನ ಕ್ರೋಢೀಕರಿಸುವಂತಹ ಪ್ರಯತ್ನಕ್ಕೂ ಚಾಲನೆಯನ್ನು ನೀಡಿದೆ. ಈ ಪ್ರಯತ್ನದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮಧ್ಯೆ ಪೈಪೋಟಿಯೂ ಆರಂಭವಾಗಿದೆ. ಮದ್ದೂರಿನಲ್ಲಿ ನಡೆದ ಪ್ರತಿಭಟನೆಯ ಕ್ರೋನಾಲಜಿಯನ್ನ ಗಮನಿಸಿದ್ರೆ ಒಂದು ವಿಷಯ ಅರ್ಥವಾಗ್ತಿದೆ. ರಾಜ್ಯದಲ್ಲಿ ಹಿಂದೂ ಮತಗಳ ಕ್ರೋಢೀಕರಣಕ್ಕೆ ಬಿಜೆಪಿ ಶಕ್ತಿ ಮೀರಿ ಪ್ರಯತ್ನವನ್ನ ನಡೆಸ್ತಾ ಇದೆ. ಮದ್ದೂರಿನಲ್ಲಿ ನಡೆದಂತಹ ಪ್ರಕರಣವನ್ನ ರಾಜ್ಯದಾದ್ಯಂತ ಪ್ರಚಾರಕ್ಕೆ ಬಳಸಿಕೊಳ್ಳಲು ಬಿಜೆಪಿ ಯತ್ನವನ್ನ ಮಾಡ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಎಂಬ ಭಾವನೆಯನ್ನ ಜನರ ಮನಸ್ಸಿನಲ್ಲಿ ಅಚ್ಚೊತ್ತುವಂತೆ ಮಾಡೋದು ಬಿಜೆಪಿಯ ರಾಜಕೀಯ ತಂತ್ರಗಾರಿಕೆಯಾಗಿದೆ. ಮದ್ದೂರಿನಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ 24,000 ಮತಗಳ ಅಂತರದಿಂದ ಭರ್ಜರಿ ಜಯ ಗಳಿಸಿತ್ತು. ಕಾಂಗ್ರೆಸ್ಸಿನ ಅಭ್ಯರ್ಥಿ ಕೆಎಂ ಉದಯ 87,019 ಮತವನ್ನ ಗಳಿಸಿದ್ರೆ ಜೆಡಿಎಸ್ ಅಭ್ಯರ್ಥಿ ಡಿಸಿ ತಮ್ಮಣ್ಣ 62,906 ಮತಗಳನ್ನ ಗಳಿಸಿದ್ರು. ಅಂದ್ರೆ ತೀವ್ರ ಪೈಪೋಟಿ ಇದ್ದದ್ದು ಕಾಂಗ್ರೆಸ್ ಮತ್ತು ಜೆಡಿಎಸ್ ಮಧ್ಯೆ. ಕಾಂಗ್ರೆಸ್ 47% ಮತ ಗಳಿಸಿದ್ರೆ ಜೆಡಿಎಸ್ 34% ಮತ ಗಳಿಸಿತ್ತು. ಬಿಜೆಪಿಯ ಅಭ್ಯರ್ಥಿ ಎಸ್ಪಿ ಸ್ವಾಮಿ 28,999 ಮತ ಗಳಿಸಿ 3ನೇ ಸ್ಥಾನದಲ್ಲಿದ್ರು. ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂದ್ರೆ ಮದ್ದೂರಿನಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಗಳಿಸಿದ ಒಟ್ಟು ಮತಗಳು 50% ಸಮೀಪ ಬಂದಿದೆ. ಅಂದ್ರೆ ಕಾಂಗ್ರೆಸ್ಗಿಂತ 3% ಹೆಚ್ಚು. ಈಗ ಮೊನ್ನೆಯ ಗಣೇಶ ವಿಸರ್ಜನೆಯ ಪ್ರತಿಭಟನೆಯ ಬಳಿಕ ಬಿಜೆಪಿ ಮದ್ದೂರಿನಲ್ಲಿ ತನ್ನ ಬಲವನ್ನ ವೃದ್ಧಿಸಿಕೊಂಡಿದೆ. ಗಣೇಶ ವಿಸರ್ಜನೆಯ ಮೆರವಣಿಗೆ ಮೇಲೆ ಕಲ್ಲು ತೂರಾಟದಿಂದ ಹಿಂದೂಗಳ ಮನಸ್ಸಿಗೆ ತೀವ್ರ ಘಾಸಿಯಾಗಿದೆ ಎಂಬ ಅಂಶವನ್ನೇ ಮುಂದಿಟ್ಕೊಂಡು ಬಿಜೆಪಿಯಲ್ಲಿ ಜನಬೆಂಬಲವನ್ನ ಗಳಿಸೋಕೆ ಭಗೀರಥ ಯತ್ನವನ್ನ ನಡೆಸ್ತಾ ಇದೆ. ಅದರಲ್ಲಿ ಸಾಕಷ್ಟು ಮಟ್ಟಿಗೆ ಸಫಲವೂ ಸಹ ಆಗಿದೆ. ಪ್ರತಿಭಟನೆಯ ಮೊದಲ ದಿನ ಬಿಜೆಪಿಯ ನಾಯಕರೇ ಅಲ್ಲಿ ಮುಂಚೂಣಿಯಲ್ಲಿದ್ರು. ಪ್ರತಿಭಟನೆಗೆ ಮದ್ದೂರಿನ ಜನರ ಬೆಂಬಲ ಸಿಕ್ತಿದೆ ಅನ್ನೋದು ಖಚಿತವಾಗ್ತಿದ್ದಂತೆಯೇ ಅಲ್ಲಿ ಜೆಡಿಎಸ್ ರಂಗ ಪ್ರವೇಶವನ್ನ ಮಾಡ್ತು. ಯಾಕಂದ್ರೆ ಮದ್ದೂರು ಮೂಲತಃ ಜೆಡಿಎಸ್ ಕ್ಷೇತ್ರ. ಬಿಜೆಪಿಯಲ್ಲಿ ಪ್ರಬಲವಾದ್ರೆ ಜೆಡಿಎಸ್ ವೋಟ್ ಬ್ಯಾಂಕ್ ಕರಗುತ್ತದೆ ಅನ್ನೋದು ಎಸ್.ಡಿ. ಕುಮಾರಸ್ವಾಮಿ ಅವರಿಗೆ ಚೆನ್ನಾಗಿ ಗೊತ್ತಿದೆ. ಹಾಗೆಂದೇ ಸ್ವತಃ ನಿಖಿಲ್ ಕುಮಾರಸ್ವಾಮಿ ಮದ್ದೂರಿಗೆ ಧಾವಿಸಿದ್ರು. ಮೊದಲ ದಿನ ಅಲ್ಲಿ ಬಿಜೆಪಿಯ ಮಾಜಿ ಎಂಪಿ ಪ್ರತಾಪ್ ಸಿಂಹ ಉಗ್ರ ಭಾಷಣವನ್ನ ಮಾಡಿದ್ರು. ಆದ್ರೆ ನಿಖಿಲ್ ಪ್ರತಿಭಟನೆಗೆ ಬಂದು ಸೇರಿದ ಬಳಿಕ ಪ್ರತಾಪ್ ಸಿಂಹ ಸ್ವಲ್ಪ ಸೈಡ್ ಲೈನ್ ಆದದ್ದು ಎದ್ದು ಕಾಣಿಸ್ತು. ನಿಖಿಲ್ ನೇತೃತ್ವದಲ್ಲೇ ಪ್ರತಿಭಟನೆ ನಡೆದಿದೆ ಅನ್ನೋದನ್ನ ಬಿಂಬಿಸಲು ಅಲ್ಲಿ ಜೆಡಿಎಸ್ ಕಾರ್ಯಕರ್ತರು ಸಾಕಷ್ಟು ಶ್ರಮ ಪಟ್ರು. ಆದ್ರೆ ಆ ಬಳಿಕ ನಡೆದದ್ದೇ ಬೇರೆ. ಕೊನೆಯ ದಿನ ನಡೆದಂತ ಸಾಮೂಹಿಕ ಗಣೇಶ ವಿಸರ್ಜನೆಯ ಕಾರ್ಯಕ್ರಮವನ್ನ ಬಿಜೆಪಿ ಪೂರ್ತಿಯಾಗಿ ಹೈಜಾಕ್ ಅನ್ನ ಮಾಡ್ತು. ಬೆಂಗಳೂರಿಂದ ಬಿಜೆಪಿಯ ಒಕ್ಕಲಿಗ ಮುಖಂಡರಾದ ಆರ್ ಅಶೋಕ್, ಅಶ್ವಥ್ ನಾರಾಯಣ್, ಸಿಟಿ ರವಿ ಮುಂತಾಗಿ ನಾಯಕರ ದೊಡ್ಡ ದಂಡೆ ಆಗಮಿಸಿತು. ಪಕ್ಷದ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಸಹ ಬಂದ್ರು. ಸಾಮೂಹಿಕ ಗಣೇಶ ವಿಸರ್ಜನೆಗೆ ಭಾರಿ ಜನಬೆಂಬಲ ವ್ಯಕ್ತವಾಯಿತು. ಜೆಡಿಎಸ್ ಕಾರ್ಯಕರ್ತರು ಬಿಜೆಪಿ ನಾಯಕರ ಹಿಂದೆಯೇ ಮೆರವಣಿಗೆಯಲ್ಲಿ ಹೆಜ್ಜೆ ಹಾಕಿದ್ರು. ಈ ಗಣೇಶ ವಿವಾದ ಬಿಜೆಪಿಗೆ ಮಂಡ್ಯ ಜಿಲ್ಲೆಯಲ್ಲಿ ತನ್ನ ರಾಜಕೀಯ ಬಲವೃದ್ಧಿಗೆ ಒಂದು ಅಸ್ತ್ರವಾಗಿದೆ. ಆದರೆ ಈ ಅಸ್ತ್ರದಿಂದಾಗಿ ಅಲ್ಲಿ ಜೆಡಿಎಸ್ ಬಲ ಕ್ಷೀಣಿಸಿದೆ. ಒಂದ್ ಕಾಲದಲ್ಲಿ ಜೆಡಿಎಸ್ ನ ಪಾಳೆ ಪಟ್ಟಾಗಿದ್ದಂತಹ ಮಂಡ್ಯ ಜಿಲ್ಲೆಯಲ್ಲಿ ಈಗ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡನೇ ಮುಖ್ಯ ರಾಜಕೀಯ ಶಕ್ತಿಗಳಾಗಿ ಮೂಡುವಂತಹ ಸಾಧ್ಯತೆ ಬಲವಾಗಿ ಕಾಣಿಸ್ತಾ ಇದೆ. ಮುಂದಿನ ವಿಧಾನಸಭಾ ಚುನಾವಣೆ ವೇಳೆಗೆ ಜೆಡಿಎಸ್ 3ನೇ ಸ್ಥಾನಕ್ಕೆ ಇಳಿದು ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವಣ ನೇರ ಹೋರಾಟಕ್ಕೆ ಅಲ್ಲಿ ಕಣ ಸಿದ್ಧವಾಗ್ತಾ ಇದೆ. ಮಂಡ್ಯ ಜಿಲ್ಲೆಯಲ್ಲಿ ಒಟ್ಟು 7 ವಿಧಾನಸಭಾ ಕ್ಷೇತ್ರಗಳಿವೆ. 2023ರಲ್ಲಿ ಬಿಜೆಪಿ ಇಲ್ಲಿ ಒಂದೂ ಸ್ಥಾನವನ್ನ ಗೆದ್ದಿಲ್ಲ. ಜೆಡಿಎಸ್ ಕೆಆರ್ ಪೇಟೆ ಕ್ಷೇತ್ರವನ್ನ ಗೆದ್ದುಕೊಂಡಿದ್ರೆ ಉಳಿದ 6 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಜಯಬೇರಿಯನ್ನ ಬಾರಿಸಿದೆ. ಆದರೆ 2023ರ ಚುನಾವಣೆಯಲ್ಲಿ ಬಿಜೆಪಿ ಮಂಡ್ಯದ ಎಲ್ಲಾ ಕ್ಷೇತ್ರಗಳಲ್ಲೂ ತನ್ನ ಮತ ಬ್ಯಾಂಕ್ ಅನ್ನ ಗಣನೀಯವಾಗಿ ಹೆಚ್ಚಿಸಿಕೊಂಡಿದೆ ಅನ್ನೋದು ಗಮನಿಸಬೇಕಾದ ಸಂಗತಿ. ಇನ್ನು ಕೇಂದ್ರದಲ್ಲಿ ಎನ್ಡಿಎ ಜೊತೆ ಸೇರಿದ ನಂತರ ಜೆಡಿಎಸ್ ತನ್ನ ಜಾತ್ಯತೀತ ಗುಣವನ್ನ ಕಳೆದುಕೊಂಡಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಈಗ ಪಕ್ಷದ ಹೆಸರಲ್ಲಿ ಮಾತ್ರ ಜಾತ್ಯತೀತ ಅನ್ನೋದು ಉಳಿದುಕೊಂಡಿದೆ. ಒಂದ್ ಕಾಲದಲ್ಲಿ RSS ವಿರುದ್ಧ ಕುಮಾರಸ್ವಾಮಿ ಕಟುವಾಗಿ ಮಾತಾಡ್ತಾ ಇದ್ರು. ಆದ್ರೆ ಈಗ ಅವರು RSS ವಿಚಾರಗಳನ್ನ
ಅನಿವಾರ್ಯವಾಗಿ ಬೆಂಬಲಿಸಬೇಕಾಗಿದೆ. ಕೇಂದ್ರದಲ್ಲಿ ಸಚಿವ ಸ್ಥಾನ ಉಳಿಸಿಕೊಳ್ಳಬೇಕಾದ್ರೆ ಅವರಿಗೆ ಅದು ಅನಿವಾರ್ಯ ಕೂಡ ಆಗಿದೆ. ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಜೆಡಿಎಸ್ ಗೆದ್ದದ್ದು ಒಟ್ಟು 18 ಕ್ಷೇತ್ರಗಳಲ್ಲಿ ಮಾತ್ರ. ಈ 18 ಕ್ಷೇತ್ರಗಳಲ್ಲಿ ಸುಮಾರು 9 ಕ್ಷೇತ್ರಗಳಲ್ಲಿ ಜೆಡಿಎಸ್ಗೆ ಮುಸ್ಲಿಮರು 25% 30% ಗಣನೀಯ ಪ್ರಮಾಣದಲ್ಲಿ ಮತ ಹಾಕಿದ್ರಿಂದ ಜೆಡಿಎಸ್ ಗೆಲುವು ಸಾಧ್ಯವಾಯಿತು. ಹಾಸನ, ಚನ್ನಪಟ್ಟಣಗಳಲ್ಲಂತೂ ಮುಸ್ಲಿಮರ 80%ಕ್ಕಿಂತ ಹೆಚ್ಚು ಮತಗಳು ಜೆಡಿಎಸ್ಗೆ ಲಭಿಸಿತ್ತು. ಈಗ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಈ 9 ಕ್ಷೇತ್ರಗಳಲ್ಲಿ ಜೆಡಿಎಸ್ ಗೆಲ್ಲೋದು ಕಷ್ಟವಿದೆ. ಹಾಸನ, ಚನ್ನಪಟ್ಟಣ ಈಗಾಗಲೇ ಜೆಡಿಎಸ್ ನಿಂದ ಕೈಜಾರಿ ಹೋಗಿದೆ. ದೇವದುರ್ಗ, ಮುಳಬಾಗಿಲು, ಶಿಡ್ಲಘಟ್ಟ, ಕೆಆರ್ಪೇಟೆ, ಹನೂರ ಮುಂತಾಗಿ ಎಲ್ಲಾ ಕಡೆ ಇದೇ ಸ್ಥಿತಿ ಕಂಡು ಬರ್ತಾ ಇದೆ. ಯಾಕಂದ್ರೆ ಈ 9 ಕ್ಷೇತ್ರಗಳಲ್ಲಿ ಮುಂದಿನ ಸಲ ಮುಸ್ಲಿಮರ ವೋಟುಗಳು ಸಿಗೋದಿಲ್ಲ. ಈ 9 ಕ್ಷೇತ್ರಗಳಲ್ಲಿ ಬಿಜೆಪಿ ಜೊತೆ ಜೆಡಿಎಸ್ ಮೈತ್ರಿ ಮಾಡಿಕೊಂಡ್ರೂ ಪ್ರಯೋಜನವಿಲ್ಲ. ಯಾಕಂದ್ರೆ ಈ ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಸಿಗುವ ವೋಟುಗಳು ಅಷ್ಟಕ್ಕಷ್ಟೇ. ಮಾತ್ರವಲ್ಲ, ಮುಂದಿನ ಚುನಾವಣೆಯಲ್ಲಿ ಜೆಡಿಎಸ್ ನಾಯಕರು ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡ್ರೆ ಜೆಡಿಎಸ್ ನ ಈ 9 ಶಾಸಕರು ಕಾಂಗ್ರೆಸ್ ಜೊತೆಗೆ ಕೈ ಜೋಡಿಸೋದು ಖಚಿತ ಅನ್ನುವಂತಹ ಮಾತುಗಳು ಆಯಾ ಕ್ಷೇತ್ರಗಳಲ್ಲಿ ಈಗಾಗಲೇ ಕೇಳಿ ಬರ್ತಾ ಇವೆ. ಮುಂದಿನ ಅಸೆಂಬ್ಲಿ ಚುನಾವಣೆಯಲ್ಲಿ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಳ್ಳೋದು ಗ್ಯಾರಂಟಿ ಅಂತ ಹೇಳಿ ಜೆಡಿಎಸ್ ನಾಯಕರು ಹೇಳ್ತಾ ಇದ್ದಾರೆ. 75 ಸೀಟುಗಳನ್ನ ಕೇಳುವ ಯೋಚನೆ ಜೆಡಿಎಸ್ ನಾಯಕರ ಮನಸ್ಸಲ್ಲಿದೆ. ಮೈತ್ರಿ ಆದ್ರೆ ಜೆಡಿಎಸ್ ಗೆದ್ದ 18 ಸೀಟುಗಳನ್ನ ಬಿಜೆಪಿ ಬಿಟ್ಕೊಡಬಹುದು. ಜೊತೆಗೆ 2023ರಲ್ಲಿ ಜೆಡಿಎಸ್ 23 ಕ್ಷೇತ್ರಗಳಲ್ಲಿ 2ನೇ ಸ್ಥಾನದಲ್ಲಿತ್ತು. ಅಂದ್ರೆ 41 ಕ್ಷೇತ್ರಗಳನ್ನ ಬಿಜೆಪಿ ಜೆಡಿಎಸ್ಗೆ ಬಿಟ್ಟು ಕೊಡಬಹುದು. ಆದ್ರೆ ಈ ಕ್ಷೇತ್ರಗಳಲ್ಲಿ ಹಲವು ಕಡೆ ಬಿಜೆಪಿ ಮತ್ತು ಜೆಡಿಎಸ್ ಮಧ್ಯೆಯೇ ನೇರ ಪೈಪೋಟಿ ನಡೆದದ್ದೂ ಇದೆ. ಇಂತಹ ಕ್ಷೇತ್ರಗಳಲ್ಲಿ ಉಭಯ ಪಕ್ಷಗಳ ನಡುವೆ ಹೊಂದಾಣಿಕೆ ನಡೆಯೋದು ಕಷ್ಟ ಅನ್ನೋದು ರಾಜಕೀಯ ವೀಕ್ಷಕರ ಲೆಕ್ಕಾಚಾರ. ಈ ಮೈತ್ರಿಯ ದೊಡ್ಡ ಏಟು ಬೀಳೋದು ಜೆಡಿಎಸ್ ಮೇಲೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಸದ್ಯಕ್ಕೆ ಜೆಡಿಎಸ್ಗೆ ಹಿಂದುಳಿದ ವರ್ಗಗಳಲ್ಲಿ ಯಾವ ಕ್ಷೇತ್ರದಲ್ಲೂ ವೋಟ್ ಬ್ಯಾಂಕ್ ಅನ್ನೋದು ಇಲ್ಲವೇ ಇಲ್ಲ. ಪರಿಶಿಷ್ಟ ಜಾತಿ ಮತ್ತು ಪಂಗಡದಲ್ಲಿ ಕೆಲವು ಕೈ ಬೆರಳೆಣಿಕೆಯ ಕ್ಷೇತ್ರಗಳಲ್ಲಿ ಮಾತ್ರ ಜೆಡಿಎಸ್ ವೋಟ್ ಬ್ಯಾಂಕ್ ಇದೆ. ಮುಖ್ಯವಾಗಿ ಜೆಡಿಎಸ್ ನಂಬಿಕೊಂಡಿರೋದು ಒಕ್ಕಲಿಗ ಸಮುದಾಯದ ಮತಗಳನ್ನ. ಆದ್ರೆ ಜೆಡಿಎಸ್ ನ ಒಕ್ಕಲಿಗ ಸಮುದಾಯದ ಮತಗಳನ್ನ ಹಲವು ಕ್ಷೇತ್ರಗಳಲ್ಲಿ ಈಗಾಗಲೇ ಬಿಜೆಪಿ ಕಬ್ಜಾ ಮಾಡತೊಡಗಿದೆ. ಹಿಂದೂ ಮತಗಳ ಕ್ರೋಢೀಕರಣದಲ್ಲಿ ಬಿಜೆಪಿ ಮುಂಚೂಣಿಯಲ್ಲಿದೆ. ಆ ವೋಟ್ ಬ್ಯಾಂಕ್ಗೆ ಜೆಡಿಎಸ್ ಕೈ ಹಾಕಿ ಪಾಲು ಪಡೆಯುವುದು ಅಸಾಧ್ಯದ ಕೆಲಸ. ಹೀಗಾಗಿ ರಾಜ್ಯದಲ್ಲಿ ಬಹುತೇಕ ಜೆಡಿಎಸ್ ಫಿನಿಶ್ ಎನ್ನುವಂತಹ ವಾತಾವರಣವೇ ಕಾಣಿಸ್ತಾ ಇದೆ.